ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿದ್ದಂತಹ ಕ್ಯಾಂಟರ್ನಿಂದ ಸರಣಿ ಅಪಘಾತ ಆಗಿದೆ. ಈಗ ಕ್ಯಾಂಟರ್ಗೆ ಡಿಕ್ಕಿಯಾಗಿರುವಂತಹ ಬೈಕ್ ಮತ್ತು ಕಾರು, ಇದರಿಂದ ಈ ಒಂದು ಅಪಘಾತ ಸಂಭವಿಸಿದೆ. ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯಗಳಾಗಿದೆ, ಕಾರಿನಲ್ಲಿದ್ದವರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಬಳಿ ನಡೆದಿರುವಂತಹ ಅಪಘಾತ ಇದು. ಈ ಒಂದು ಅಪಘಾತದಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಸಂಚಾರಿ ಪೊಲೀಸರು ಹರಸಾಹಸವೇ ಪಡೆದಿದ್ದಾರೆ. ಚಿಕ್ಕಬಾಣಾವರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈ ಸಂಬಂಧ. ಹೀಗೆ ಹೆದ್ದಾರಿಯಲ್ಲಿ ಒಂದು ಕ್ಯಾಂಟರ್ ಕೆಟ್ಟು ನಿಂತಿದ್ದು, ಇದರಿಂದ ಆಗಿರುವಂತಹ ಸರಣಿ ಅಪಘಾತ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಎಷ್ಟು ಟ್ರಾಫಿಕ್ ಆಗುತ್ತೆ, ಅದಾದ ನಂತರ ಸರಣಿ ಅಪಘಾತದಲ್ಲಿ ಪಾಪ ಅದೆಷ್ಟು ಜನರಿಗೆ ಏನೇನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಬೈಕ್ ಸವಾರನಿಗೆ ಈಗ ಗಂಭೀರವಾಗಿ ಗಾಯಗಳಾಗಿದೆ. ಇನ್ನಾದ್ರೂ ಹಿಂದೆ ಇದ್ದಂತ ಕಾರಲ್ಲಿದ್ದಂಥವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಅಂತ ಗೊತ್ತಾಗ್ತಿದೆ. ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಹತ್ರ ನಡೆದಿರುವಂತಹ ಘಟನೆ ಇದು. ಅಪಘಾತದಿಂದ ನೋಡಿ ಎಷ್ಟು ಕಿಲೋಮೀಟರ್ ಗಟ್ಟಲೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಸದ್ಯಕ್ಕೆ ಈ ಟ್ರಾಫಿಕ್ನ ಕಂಟ್ರೋಲ್ ಮಾಡಲಿಕ್ಕೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಒಂದು ಕಡೆ ಹರಸಾಹಸವೇ ಪಡ್ತಿದ್ದಾರೆ. ಚಿಕ್ಕಬಾಣಾವರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಸರಣಿ ಅಪಘಾತ ಸಂಭವಿಸಿರುವಂತದ್ದು. ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿರುವಂತಹ ಕ್ಯಾಂಟರ್ನಿಂದ ಈ ಸರಣಿ ಅಪಘಾತ ಸಂಭವಿಸಿದೆ. ಅದರಲ್ಲೂ ಕೂಡ ಸರಣಿ ಅಪಘಾತದಲ್ಲಿ ಒಂದು ಕಾರು ಮತ್ತೆ ಬೈಕು, ಕಾರಲ್ಲಿದ್ದವ್ರಿಗೂ ಕೂಡ ಗಾಯಗಳಾಗಿದೆ. ಅದಾದ ನಂತರ ಬೈಕಲ್ಲಿದ್ದವ್ರಿಗೂ ಕೂಡ ಗಾಯಗಳಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಒಂದು ಕ್ಯಾಂಟರ್ ಅಲ್ಲಿ ಕೆಟ್ಟು ನಿಂತಿತ್ತು ಹೆದ್ದಾರಿಯಲ್ಲಿ, ಇದರಿಂದ ಬಹುಶಃ ಅವ್ರಿಗೆ ಕಾಣಿಸಿರೋದಿಲ್ಲ ನಿಂತಿರೋಂಥದ್ದು, ಹಾಗಾಗಿ ಡಿಕ್ಕಿ ಹೊಡೆದು ಈ ಒಂದು ಅಪಘಾತ ಸಂಭವಿಸಿದೆ.